ಇನ್ನು ಧರ್ಮಸ್ಥಳ ಪ್ರಕರಣದ ಬಗ್ಗೆ ಸದನದಲ್ಲಿ ಹೇಳಿಕೆಯನ್ನ ನೀಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಸರ್ಕಾರ ಮಧ್ಯಪ್ರವೇಶಿಸಿ ಸದನದಲ್ಲಿ ಹೇಳಿಕೆಯನ್ನ ನೀಡಬೇಕಾಗುತ್ತೆ ಅಂತ ಬೆಂಗಳೂರಿನಲ್ಲಿ ಟಿವಿ9ಗೆ ಶಾಸಕ ವಿ ಸುನಿಲ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತನಿಖೆಯ ನೆಪದಲ್ಲಿ ಹಿಂದೂ ದೇವಸ್ಥಾನಗಳ ಟಾರ್ಗೆಟ್ ಮಾಡೋದು ಸರಿಯಲ್ಲ, ಮಧ್ಯಂತರ ವರದಿ ಬಿಡುಗಡೆ ಮಾಡಿದರೆ ಚರ್ಚೆಗೆ ತಯಾರಿ ಅಂತ ಮಾತನಾಡಿದ್ದಾರೆ. ಸರ್ಕಾರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವಿವಾದಗಳಾಗ್ತಾ ಇರುವಂತಹ ಸಂದರ್ಭದಲ್ಲಿ ಸರ್ಕಾರವೇ ಮಧ್ಯಪ್ರವೇಶ ಮಾಡಿ ಇದಕ್ಕೊಂದು ಹೇಳಿಕೆಯನ್ನು ಸರ್ಕಾರ ಇವತ್ತು ಕೊಡಬೇಕಾಗತ್ತೆ. ನಾವು ಇದಕ್ಕೆ ತನಿಖೆ ಆಗಬೇಕು ಅನ್ನೋದ್ರ ಬಗ್ಗೆ ನಮ್ದ್ಯಾರ್ದು ಕೂಡ ಭಿನ್ನಾಭಿಪ್ರಾಯಗಳಿಲ್ಲ. ಖಂಡಿತ ಅದು ಎಲ್ಲದಕ್ಕೂ ಕೂಡ ಮಾಡಲಿ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ಸೋಮೋಟವಾದಂಥ ಹೇಳಿಕೆಯನ್ನು ಗೃಹ ಸಚಿವರು ಬಿಡುಗಡೆ ಮಾಡಬೇಕು. ಇಲ್ಲ ಅಂತಾದರೆ ಮಧ್ಯಂತರ ವರದಿಯನ್ನು ಬಿಡುಗಡೆ ಮಾಡಿದ್ರೆ ಅದರ ಆಧಾರದಲ್ಲಿ ನಾವು ಚರ್ಚೆಯನ್ನು ಮಾಡಲಿಕ್ಕೆ ತಯಾರಿ ಮಾಡ್ಕೊಂಡಿದ್ದೇವೆ. 15-13 ಗುಂಡಿಗಳನ್ನು ತೋರಿಸಿ ಈಗ 15-16 ಗುಂಡಿಗಳ ಅಗದ ನಂತರವೂ ಕೂಡ ಏನೂ ಸಿಗಲಿಲ್ಲ ಅಂತಂದಾಗ ಇನ್ನೂ ಸರ್ಕಾರ ಇವತ್ತು ಬಾಹುಬಲಿ ಬೆಟ್ಟ ತನಕ ಹೋಗಿದ್ದಾರೆ. ನಾನು ಅದಕ್ಕೆ ಹೇಳಿದ್ದು, ಸಾರ್ವಜನಿಕರ ಆಕ್ರೋಶ ಕಟ್ಟೆ ಹೊಡೆಯೋದಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತ. ಒಬ್ಬ ಅನಾಮಿಕ ಹೇಳಿದ್ದಂಗೆ ಇಡೀ ಇಲಾಖೆ ಕೇಳ್ತಾ ಇದೆ ಮತ್ತು ಇದರ ಹಿಂದೆ ಇರುವಂತಹ ತಂಡ ಯಾವುದು ಅನ್ನುವಂಥದ್ದನ್ನು ಕೂಡ ಸರ್ಕಾರ ಇವತ್ತು ಹೇಳಬೇಕಾಗತ್ತೆ. ಯಾರೋ ಒಬ್ಬ ಅನಾಮಿಕ ಬಂದು ಹೇಳ್ಬಿಟ್ಟಿದ್ದಾರೆ ಎನ್ನುವ ಕಾರಣಕ್ಕೆ ಇಷ್ಟೆಲ್ಲ ತನಿಖೆಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ.